ಆ ಮನೆಯಲ್ಲಿ ಶುಭ ಕಾರ್ಯ ನಡೀತಾ ಇತ್ತು. ಆ ಕಾರ್ಯಕ್ರಮಕ್ಕೆ ಕೇರಳದಿಂದ ನೆಂಟರು ಬಂದಿದ್ರು. ಬಂದವರು ಸುಮ್ಮನೆ ಅಕ್ಷತೆ ಹಾಕಿ ಊಟ ಮಾಡ್ಕೊಂಡು ಹೋಗಿದ್ರೆ ಎಲ್ಲವೂ ಚೆನ್ನಾಗಿರ್ತಿತ್ತು. ಅದನ್ನ ಬಿಟ್ಟು ಗಲಾಟೆ ಮಾಡ್ಕೊಂಡಿದ್ದಾರೆ. ಅಷ್ಟೇ ಅಲ್ಲ, ಗ್ಯಾಂಗ್ ಕರೆಸಿ ಹಲ್ಲೆ ಮಾಡಿಸಿದ್ರಂತೆ. ಪೊಲೀಸರು ಬಂದ್ರು ಡೋಂಟ್ ಕೇರ್ ಅಂತಿದ್ದಾರೆ. ಸ್ಥಳೀಯರ ಮೇಲೆ ಮಲಯಾಳಿ ಹುಡುಗರ ದರ್ಪ. ಪೊಲೀಸರು ಬಂದ್ರೂ ಗ್ಯಾಂಗ್ ಕಟ್ಟಿಕೊಂಡು ಹಲ್ಲೆ. ಒಂದೇ ಬಾರಿ 10 ಮಂದಿ ಮನೆಯೊಳಗೆ ನುಗ್ಗಲು ಯತ್ನ. ಗೇಟ್ ಕ್ಲೋಸ್ ಮಾಡಿಕೊಂಡರೂ ಹಲ್ಲೆಗೆ ಮುಂದಾಗುತ್ತಿರುವ ಯುವಕರು. ಪೊಲೀಸರು ಸಮಾಧಾನ ಮಾಡಿದ್ರೂ ಕೇರ್ ಮಾಡದೆ ಹಲ್ಲೆ ಮಾಡಿದ ಗುಂಪು. ಹೀಗೆ ತಪ್ಪಿಸಿಕೊಂಡು ಹೊರಗಡೆ ಬರ್ತಿರೋ ಗಾಯಾಳು. ಇದೆಲ್ಲ ಶುಕ್ರವಾರ ರಾತ್ರಿ ನಡೆದಿದ್ದು ಯಲಹಂಕದ ಅಟ್ಟೂರು ಲೇಔಟ್ನಲ್ಲಿ. ಯಲಹಂಕ ನ್ಯೂ ಟೌನ್ ಪೊಲೀಸ್ ಠಾಣಾ ವ್ಯಾಪ್ತಿಯ ಅಟ್ಟೂರಿನ ಮುನೇಶ್ವರ ಲೇಔಟ್. ಶ್ರೀನಿವಾಸ್ ಹಾಗೂ ಪ್ರಮೀಳಾ ದಂಪತಿಯ ಮಗ ಸ್ನೇಹಿತ ಜೊತೆಗೆ ಡ್ರಾಪ್ ತೆಗೆದುಕೊಂಡಿದ್ದ. ಈ ವೇಳೆ ವಾಪಸ್ ಹೋಗುವಾಗ ಮೋಹನ್ ಎಂಬಾತ ವಿನಾಕಾರಣ ಆ ಯುವಕನನ್ನ ನೋಡಿ ಬೈದಿದ್ದಾನೆ ಎನ್ನಲಾಗಿದೆ. ಈ ವೇಳೆ ಇಬ್ಬರ ನಡುವೆ ಕಿರಿಕು ಶುರುವಾಗಿ ಹೊಡೆದಾಡಿದ್ದಾರೆ. ಮದುವೆಗೆ ಬಂದಿದ್ದ ಜನ ಹಾಗೂ ಪಿಜಿಯಲ್ಲಿ ವಾಸವಾಗಿದ್ದ ಮಲಯಾಳಿ ಹುಡುಗರನ್ನ ಕರೆದು ಗಲಾಟೆ ಮಾಡಿದಾರಂತೆ. ನಮ್ಮ ಮಗನ ಬಿಟ್ಬಿಟ್ಟು ಆ ಹುಡುಗ ಇಲ್ಲಿಂದ ನಮ್ಮ ಮಗಳ ಹತ್ರ ಮಾತಾಡ್ತಾ ಇದ್ದ. ನಮ್ಮ ಮಗ ಮೇಲೆ ಬಂದ್ಬಿಟ್ಟ. ಆಮೇಲೆ ಅವ್ರ ಮನೆಯವರೆಲ್ಲ ಬಂದರು. ಏನು ಹೇಳಿ ಯಾರೋ ಹುಡುಗನ ಗೊತ್ತಂತೆ ಕರೀರಿ ಅಂತ ಹೇಳಿದ್ರು. ಏನು ಸರ್ 30-40 ಜನ, ಒಂದು 25-30 ಅಂದ್ಕೊಳ್ಳಿ, ಅಷ್ಟು ಜನ ಅವ್ರ ಮನೇಲಿ ಏನೋ ಫಂಕ್ಷನ್ ಇದೆ ಅಂತ ನಮಗೆ ಗೊತ್ತಿಲ್ಲ ಏನು ಅಂತ ಬಂದಿದ್ದಾರೆ. ಎಲ್ಲ ಕೇರಳದವ್ರೆ. ನುಗ್ಗಿಕೊಂಡು ಬರ್ತಾ ಇದ್ದಾರೆ ಹಂಗೆ. ಆಮೇಲೆ ಅಷ್ಟರಲ್ಲಿ ನಮ್ಮ ಯಜಮಾನ್ರು ಬಂದರು. ಮತ್ತು ಅವ್ರು ಬಂದಿದ ತಕ್ಷಣ ಅವ್ರನ್ನೂ ಪರ್ಚಿ ಹಿಂಗೆ ಶರ್ಟ್ ಎಳ್ದು ಎಲ್ಲ ಮಾಡಿದ್ದಾರೆ ಸರ್. ಮನೆಯ ಬಳಿ ಬಂದು ಹಲ್ಲೆ ಮಾಡಿದ ಯುವಕನನ್ನ ಕರೆಸುವಂತೆ ಹಾಗೂ ನಿಮ್ಮ ಮಗನನ್ನ ಹೊರಗಡೆ ಕಳಿಸಿ ಅಂತ ಗೇಟ್ ಮೇಲಿಂದ ಹಾರಿ ಮನೆಯಲ್ಲಿದ್ದ ಓರ್ವ ಯುವಕನ ಮೇಲೆ ಹಲ್ಲೆ ಮಾಡಿದ್ದಾರೆ. ಅಷ್ಟೊತ್ತಿಗೆ ಸ್ಥಳಕ್ಕೆ ಬಂದಿದ್ದ ಪೊಲೀಸರು ಸಮಾಧಾನ ಮಾಡಿದ್ರೂ ಬಿಡದೆ ಸಿಕ್ಕವರ ಮೇಲೆ ದಾಳಿ ಮಾಡಿದ್ದಾರೆ. ವಿಷಯ ತಿಳಿದು ಮನೆಗೆ ಬಂದ ಶ್ರೀನಿವಾಸ್ ಅವರಿಗೆ ಮುಖಕ್ಕೆ, ಕುತ್ತಿಗೆಗೆ ಪಂಚ್ ಮಾಡಿದ್ದಾರೆ. ಎಷ್ಟೇ ಬೇಡಿಕೊಂಡರೂ ಬಿಡದೆ ಹಲ್ಲೆ ಮಾಡಿದ್ದಾರೆ ಎನ್ನಲಾಗಿದೆ. ಆ ಹುಡುಗ ಬಿಟ್ಟೋದ, ಅವ್ರೇನೋ ಬಂದ್ರಂತೆ. ಅವ್ನು ಹೊಡೆದಿರೋದಕ್ಕೆ ನನ್ನ ಮಗ ಹೊಡೆದವನೇ ಅಂತ ಅವ್ರು ಕೇಳೋಕ್ಕೆ ನಮ್ಮ ಮನೆಗೆ ಬಂದು ಇದು ಮಾಡೋರು. ಒಂದೇ ಸಲ ಗುಂಡಾಗಿರಿ ಮಾಡ್ಬಿಟ್ಟು 20-30 ಜನ ಮೇಲಿಗೆ ಬಂದು ಏಕಾಏಕಿ ಹೆಂಗೆ ಗಂಡಸಿಲ್ದಾಗ 20-30 ಜನ ಬಂದು ಮೇಲ್ಗಡೆ ಹೊಡೆದ್ರೆ ಹೆಂಗೆ ಸರ್? ಅವ್ನು ಯಾರೋ ಒಬ್ಬ ರೆಡ್ ಶರ್ಟ್ ಅಂತ ಅವನೇ ಸರ್ ಜಾಸ್ತಿ ದಾಂಧಲೆ ಮಾಡಿರೋದು. ಬಂದು ಗೇಟೆಲ್ಲ ಹೊಡೆದವನೇ, ಮೇಲೋಗಿ ಡೋರೆಲ್ಲ ಹೊಡೆದವನೇ, ನಮ್ಮ ಮಿಸ್ಸಸ್ಗೆ ಇದೆಲ್ಲ ಚೈನ್ಗೆಲ್ಲ ಕೈ ಹಾಕವನೇ. ಈ ಮಲಯಾಳಿ ಮೋಹನ್ ಗಲಾಟೆ ಮಾಡುತ್ತಿರುವುದು ಇದು ಮೊದಲೇನೂ ಅಲ್ಲ ಎನ್ನಲಾಗಿದೆ. ಈ ಹಿಂದೆ ಗೃಹ ಪ್ರವೇಶ ಮಾಡುವಾಗ ಕೂಡ ಬಂದು ಗಲಾಟೆ ಮಾಡಿ ಕಸ ತಂದು ಹಾಕಿದ್ನಂತೆ. ರಸ್ತೆಯಲ್ಲಿ ನಾಯಿಯ ವಿಚಾರಕ್ಕೆ ಆಗಾಗ ಕಿರಿಕ್ ಮಾಡೋದೇ ಇವನ ಕಸುಬು ಎನ್ನುತ್ತಾರೆ. ಸದ್ಯ ಘಟನೆ ಸಂಬಂಧ ಇಬ್ಬರು ಪ್ರತಿದೂರು ನೀಡಿದ್ದು ಪೊಲೀಸರು ತನಿಖೆ ನಡೆಸುತ್ತಿದ್ದಾರೆ. ಕ್ಯಾಮರಾ ಪರ್ಸನ್ ರಾಯ್ಡು ಜೊತೆ ಗಂಗಾಧರ್ ಬಾಗಟ, ಕ್ರೈಮ್ ಬ್ಯೂರೋ, ನ್ಯೂಸ್ 18.